ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ನಿಮಗೆ 40 ಸೈಜಿಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, 40 ಸೈಜು ಯಾವ ಥರ ಅಂತಂದರೆ, ನೋಡಿ ಇದು ಮೆಜರ್ಮೆಂಟ್ ಬ್ಲೌಸು. ನೋಡಿ, ಈ ಥರ ಹಾಕ್ಕೊಂಡು ನಾವು ಉಕ್ಸ್ ಸೈಡ್ ಏನಿರುತ್ತೆ ನೋಡಿ, ಇದು ಉಕ್ ಸೈಡು. ಈ ಉಕ್ ಸೈಡಿಂದ ಈ ಥರ ಟೇಪ್ ಇಟ್ಕೊಂಡು ನೋಡಿ, ಈ ಥರ ಸ್ವಲ್ಪ ಎಳೆದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 10 ಬಂದಿದೆ. 10 ಅಂತಂದರೆ 4 ಕಡೆ, ಅಂದರೆ ಈ ಕಡೆ ಮತ್ತು ಹಿಂದೆ 4 ಸೇರಿಸಿದ್ರೆ 40 ಆಗುತ್ತೆ. ನೋಡಿ, ನೀವು ಯಾವುದೇ ಬಟ್ಟೆನ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಐರನ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ನಾನು ಇವಾಗ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಳೆ ವೀಡಿಯೋಸಲ್ಲಿ ನಾನು ಹೇಳ್ದಂಗೆ 10 ಅಂತಂದರೆ 13 ಇಂಚು ಎಕ್ಸ್ಟ್ರಾ 3 ಇಂಚು ಬಿಟ್ಬಿಟ್ಟು ಮಾರ್ಜಿನ್ಗೆ ನಾನು ಇದನ್ನು ಸೆಂಟ್ರ್ ಮಾಡ್ಕೊತಾ ಇದ್ದೀನಿ. ಅದು 3 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಹಾಕೊಂಡು ನಾನು 3 ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆದಮೇಲೆ ಇದನ್ನು ಕೆಳಗಡೆ ಕ್ರಾಸ್ ಇದೆ, ಆ ಕ್ರಾಸ್ನ ಸರ್ ಮಾಡ್ಕೊಳೋದಕ್ಕೆ ಸ್ಟ್ರೈಟಲ್ಲಿ ಲೈನ್ ಹಾಕೊಂಡ್ಬಿಟ್ಟು ಈ ಕ್ರಾಸ್ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಅದು ಈ ಥರ ಕಟ್ ಮಾಡಿ ತೆಗೆದಾದ್ಮೇಲೆ ಹಳೆ ಬ್ಲೌಸ್ನ ತೊಗೋಬೇಕು. ಹಳೆ ಬ್ಲೌಸ್ ತೊಗೊಂಡು ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಮೇಲೆ ನಾವು ಜಾಯಿಂಟ್ ಮಾಡಿರ್ತೀವಿ ಶೋಲ್ಡ್ರನ್ನ, ನೋಡಿ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಇದೇನು ಜಾಯಿಂಟ್ ಮಾಡಿರ್ತೀವಿ ಅದನ್ನು ಈ ಥರ ಮೇಲ್ಗಡೆ ಸ್ವಲ್ಪ ಟೈಟಾಗಿ ಎಳ್ಬಿಟ್ಟು ಇಟ್ಕೊಂಡು, ಇಲ್ಲಿ ಕೆಳಗಡೆನೂ ಅಷ್ಟೇ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇಳಿದು ನೋಡಿ 14 ಇದೆ. 14 ಅಂದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಸೇರಿಸ್ಬಿಟ್ಟು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಮತ್ತು ಇಲ್ಲೊಂದು ಈ ಥರ 3 ಕಡೆ ಡಾಟ್ ಹಾಕ್ಬಿಟ್ಟು ನೋಡಿ ಈ ಥರ ಮಾರ್ಕ್ ಹಾಕೋಣ. ನೆಕ್ಸ್ಟು ಇವಾಗ ಬಂದ್ಬಿಟ್ಟು ನಾವು ಇದು ವೇಸ್ಟ್ ಏನಿದೆ, ವೇಸ್ಟ್ ರೌಂಡ್ನ ತೊಗೊಳ್ಳೋಣ ಎಷ್ಟಿದೆ ಅಂತ. ನೋಡಿ, ಉಕ್ಸ್ ಇದೆಯಲ್ವ, ಉಕ್ಸಿಂದ ಹಿಡ್ಕೊಂಡು ಈ ಥರ ನಿಧಾನಕ್ಕೆ ಸ್ವಲ್ಪನೇ ಬಟ್ಟೆನ ಈ ಥರ ಇಟ್ಕೊಂಡು ಬರಬೇಕು. ನೋಡಿ, ಅದು ಇಲ್ಲಿಗನ ಅಂದರೆ ಈ ಪಟ್ಟಿ ಏನಿದೆ ಇದನ್ನು ಮಾಡಿಸ್ಬಿಟ್ಟು ನಾವು ಅಳತೆ ತೊಗೋಬೇಕು. ನೋಡಿ, ಇದು 33 ಇಂಚಿದೆ. ಅವರು ನನಗೆ 1 ಇಂಚ್ ಸ್ಟ್ರೈಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಂದರೆ 32ವರೆನ ಈ ಥರ ಇರೋದನ್ನು ಹೀಗೆ ಟೇಪು ಸೆಂಟ್ರ್ ಮಾಡಿಕೊಂಡ್ರೆ 2 ಆಯಿತು. ನಾವು ಇದು 4 ಭಾಗ ಮಾಡಿರಬೇಕಾಗಿರೋದ್ರಿಂದ ನೋಡಿ, ಮತ್ತೆ ಇದನ್ನು ಈ ಥರ ಇನ್ನೊಂದು ಸೆಂಟ್ರ್ ಮಾಡಿದ್ರೆ ನಮಗೆ ವೇಸ್ಟ್ ರೌಂಡು, ವೇಸ್ಟ್ ಸೈಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ, 8ಕ್ಕೆ ಒಂದು ಲೈನ್ಗಿನ್ನ ಸ್ವಲ್ಪ, ಅಂದರೆ 8 ಫಸ್ಟ್ ಲೈನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಇಲ್ಲಿಂದ 1 ಇಂಚು ಮತ್ತು 2 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಈಗ ನೆಕ್ಸ್ಟು ನಾವು ಆರ್ಮಲ್ಲು ಫಸ್ಟು ನೆಕ್ ನೋಡೋಣ. ಇದು ಇನ್ನೊಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಬ್ಲೌಸಲ್ಲಿ 30 ಒಳಗಡೆ, ಅಂದರೆ 30 ಸೈಜ್ ಒಳಗಡೆ ವೇಸ್ಟ್ ಅಂದರೆ ಏನು ಹೇಳಿ, ಇದು ಸೊಂಟದ ಸುತ್ತಳತೆ ಏನು ಬರುತ್ತೆ ಅದು ಸ್ಮಾಲ್ ಸೈಜ್ ಆಗಿರುತ್ತೆ. 30 ಮೇಲೆ 31, 39 ತನಕ ಇರೋದೇನಾಗುತ್ತೆ ಅದು ಮೀಡಿಯಮ್ ಸೈಜು. ಹಾಗಾಗಿ ಇದು ಸ್ಮಾಲ್ ಸೈಜ್ ಅಲ್ಲ, 32ವರೆ ಇರೋದ್ರಿಂದ ಇದು ಮೀಡಿಯಮ್ ಸೈಜು. ಹಂಗಾಗಿ ನಾವು ಮೀಡಿಯಮ್ ಸೈಜ್ಗೆ ಏನು ಮಾಡಬೇಕು ಅಂತಂದರೆ, ನಾವಿಲ್ಲೇನು ಶೋಲ್ಡ್ರ್ ತೊಗೊತೀವಿ ಅದನ್ನು 5.5, 5.75 ಇದು ಡೀಪ್ ನೆಕ್ಕಾ ಅಥವಾ ಮಾಮೂಲಿ ಡೀಪು ಕಡಿಮೆ ಇರೋ ನೆಕ್ಕ ಫಸ್ಟು ನೋಡ್ಕೊಬೇಕು. ನೋಡಿ, ಇವಾಗ ನಾನು ನೆಕ್ ನೋಡ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು ನೆಕ್ ನೋಡಿಕೊಂಡು ನಾವು ಆಮೇಲೆ ಡಿಸೈಡ್ ಮಾಡೋಣ. ನೋಡಿ, ಕೆಳಗಡೆಯಿಂದ ಒಂದು 1/2 ಇಂಚಿಗೆ ಒಂದು ಮಾರ್ಜಿನ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇದೇನು ಬ್ಯಾಕ್ ಸೈಡಲ್ಲಿ ಇದು 2 ಸ್ಟಿಚ್ ಮಾಡಿರ್ತೀವಿ, ಇದನ್ನು ಈ ಥರ ಇಟ್ಕೊಂಡು ಸೆಂಟ್ರ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಂಡ್ರೆ ನಮಗೆ ನೆಕ್ಕಿಗೆ
ನೋಡಿ ಇಲ್ಲಿಂದ ಇಷ್ಟು ನೆಕ್ ಇದೆ. ಎಷ್ಟಿದೆ ಅಂತಂದರೆ ನೆಕ್ ಬಂದು ನೋಡಿ 5 ಇದೆ. ಇದಕ್ಕೆ ಒಂದು 1/4 ಇಂಚು ಆ್ಯಡ್ ಮಾಡಿಬಿಟ್ಟು ಒಂದು ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿಂದ ಎಷ್ಟಿದೆ ನೆಕ್ಕು ಅಂದರೆ 9.5 ಅಂತಂದರೆ ಇದು ಡೀಪ್ ನೆಕ್ಕು. ಹಾಗಾಗಿ ನಾವೇನು ಮಾಡಬೇಕು, ಡೀಪ್ ನೆಕ್ ಆಗಿರೋದ್ರಿಂದ ನಾವು ಇವ್ರಿಗೆ 5.5 ಶೋಲ್ಡ್ರ್ ತೊಗೋಬೇಕು. ಇನ್ನೊಂದು ವಿಧಾನದಲ್ಲಿ ಹೇಳಬೇಕು ಅಂತಂದರೆ ಈ ಶೋಲ್ಡ್ರ್ ಏನಿರುತ್ತೆ, ಶೋಲ್ಡ್ರು ಅಂದರೆ ನಾವು ಈ ಸ್ಲೀವ್ ಜಾಯಿಂಟ್ ಏನು ಮಾಡಿರ್ತೀವಿ ಅದು ಎಷ್ಟಿದೆ ಫಸ್ಟು ನೋಡ್ಕೊಬೇಕು. ನಾವು ಶೋಲ್ಡ್ರ್ ತೊಗೊಂಡಾದ್ಮೇಲೆ ನೆಕ್ನ ಯಾವ ಥರ ಡಿಸೈಡ್ ಮಾಡಬೇಕು ಅಂದರೆ ನಾನು ನಿಮ್ಗೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾವು ಶೋಲ್ಡ್ರನ್ನ ಡೀಪ್ ನೆಕ್ ಆಗಿರೋದ್ರಿಂದ 5.5 ತೊಗೊಂಡಿದ್ದೀವಿ. ಈ 5.5ನ ನಾವು ಇದರಲ್ಲಿ ನೆಕ್ ಯಾವುದು, ನೆಕ್ ಎಷ್ಟು ತೊಗೋಬೇಕು ಮತ್ತು ಶೋಲ್ಡ್ರ್ ಎಷ್ಟು ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ನಾವು ಇದು ನೋಡಿ ಇದರಲ್ಲಿ ಇವಾಗ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ನಾವು ಏನು ಸ್ಟಿಚಿಂಗ್ ಎಂಡ್ ಆಗಿದೆ ಅಲ್ಲಿಂದ ಈ ಸ್ಟಿಚ್ ಎಲ್ಲಿಗನ ಆಗಿದೆ ಅಂತೇಳಿ ನೋಡ್ಕೊಬೇಕು. ನೋಡಿ ಇದು 2.25 ಅಂದರೆ ಒಳಗಡೆ ಒಂದು 1/4 ಇಂಚಿಗೆ ಮಾತ್ರ ಬಟ್ಟೆ ಸ್ಟಿಚ್ ಆಗಿದೆ ಅಷ್ಟೇ. ನೋಡಿ ಇಲ್ಲಿ 1/4 ಇಂಚಿಗೆ ಮಾತ್ರ ಸ್ಟಿಚ್ ಆಗಿದೆ. ನಾವು ಮಾರ್ಜಿನ್ ಕೊಡಬೇಕಾದ್ರೆ ಮಿನಿಮಮ್ 1/2 ಇಂಚ್ ಮಾರ್ಜಿನ್ ಕೊಡಬೇಕು. ಹಂಗಾಗಿ ಏನು ಮಾಡಬೇಕು ಅಂತಂದರೆ ನಾವಿವಾಗ ಇದನ್ನು 2.5 ಅಂತೇಳಿ ಕನ್ಸಿಡರ್ ಮಾಡೋಣ. 2.5 ಅಂತಂದರೆ ನೋಡಿ ಇಲ್ಲಿಗೆ ಬರುತ್ತೆ. ಈ 2.5 ಏನಿದೆ ಇದಕ್ಕೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು, ಅಂದರೆ ಈ ಸ್ಲೀವ್ನ ಜಾಯಿಂಟ್ ಮಾಡಿರೋದಕ್ಕೆ 1/2 ಇಂಚ್ ಮಾರ್ಜಿನು ಪ್ಲಸ್ 1/4 ಇಂಚು ಈ ಕಡೆ ನೆಕ್ಕಿಗೆ ಮಾರ್ಜಿನು. ನೀವು ಯಾವುದೇ ಶೋಲ್ಡ್ರಿಗೆ ತೊಗೊಂಡ್ರು ಈ ಶೋಲ್ಡ್ರ್ ಏನಿದೆ ಈ ಶೋಲ್ಡ್ರಿಗೆ ಎಷ್ಟು ಬಂದಿದೆಯೋ ಅಂದರೆ ಈಗ 2.5 ಬಂದಿದೆ ಅಂದರೆ ನೋಡಿ 2.5ಗೆ 3/4 ಇಂಚು ಅಂದರೆ 3/4 ತೊಗೋಬೇಕು. 3/4 ಇಂಚ್ ಸೇರಿಸ್ಕೊಂಡು ನೀವು ಯಾವುದೇ ನೆಕ್ ತೊಗೊಂಡ್ರು ನೋಡಿ ಈಗ 3/4 ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. 2.5 1 3/4 3/4 ಆಗುತ್ತೆ ನೋಡಿ. 3/4ಗೆ ನಾನು ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ನೆಕ್ ಇವಾಗ 2/4 ಬಂತು. ಇದು ಕರೆಕ್ಟಾಗಿದೆ. ಈಗ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಾವು 2/4 ಕೊಟ್ಟಿದ್ದೀವಿ, ಹಾಗಾಗಿ ನಾನು ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಅಲ್ಲಿಗೆ 3/4 ಆಗುತ್ತೆ. 3/4ಗೆ ನಾವು ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಈ ಲೈನ್ ಹಾಕ್ಕೊಂಡು ಈ ಕರ್ವ್ ಏನಿದೆ ಕರ್ವಿಂಗ್ ಸ್ಕೇಲು ಅದರಿಂದ ಒಂದು ಈ ಥರ ರೌಂಡು ಮಾರ್ಕ್ ಹಾಕೋಣ. ನೋಡಿ ಮಾರ್ಕ್ ನೀಟಾಗಿ ಬಂದಿದೆ. ಇವಾಗ ಆರ್ಮೋಲ್ ತೊಗೊಳೋಣ. ಇದು 40 ಸೈಜು ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ನಾವು ಆ್ಯಕ್ಚುಲಾಗಿ ನಾವು 6 ತೊಗೊಬೇಕು. ಇದು ಡೀಪ್ ಏನಾದರೂ ಕಡಿಮೆ ಬಂದಿದೆ ಅಂದರೆ ಈ 9 ಇಂಚಿಗಿನ್ನ ಕಡಿಮೆ ಅಂದರೆ 7 8 ಈ ಥರ 8 ಒಳಗಡೆ ನಾವೇನಾದರೂ ನೆಕ್ ಬಂತು ಅಂತಂದರೆ 6 ಇಂಚ್ ತೊಗೋಬೇಕು. ಬಟ್ ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾವು 5.5 ತೊಗೊಂಡಿದ್ದೀವಿ. ಹಂಗಾಗಿ ನಾವು ಶೋಲ್ಡ್ರ್ ತೊಗೋಬೇಕಾದ್ರೆ ಏನು ಮಾಡಬೇಕು, ಮಿನಿಮಮ್ 6 ಇಂಚ್ ತೊಗೋಬೇಕು. ಫಸ್ಟು ನಾವು 6 ಇಂಚ್ ತೊಗೊಳೋಣ. 6 ಇಂಚ್ ತೊಗೊಂಡು ಈ ಶೋಲ್ಡರ್ಗೂ ಮತ್ತು ಶೋಲ್ಡರ್ಗೆ ಇದು ಕರೆಕ್ಟಾಗಿ ನಮಗೆ ಅಳತೆ ಕೊಟ್ಟಿರೋದಕ್ಕೆ ಆರ್ಮೋಲು ಸೆಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ನಾನು 6 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ನಿಮಗೆ ಇಲ್ಲಿಂದ ಹೀಗೆ 5.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾವು ಆ್ಯಕ್ಚುಲಾಗಿ ನೋಡಿದ್ರೆ 1.5 ಇಂಚ್ ತೊಗೋಬೇಕು. ಇದು ಚೆಸ್ಟ್ ಸೈಜ್ ದೊಡ್ಡೋರೋದ್ರಿಂದ ಏನು ಅಂದರೆ ಇದು ಡೀಪ್ ನೆಕ್ ಬಂದಾಗ ನಾವೇನು ಮಾಡಬೇಕು ಅಂತಂದರೆ ಒಂದು 1/4 ಇಂಚ್ ಕಡಿಮೆ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ಇದು ಡೀಪ್ ನೆಕ್ ಬಂದಾಗ ಏನಾಗುತ್ತೆ ಬ್ಲೌಸು, ಈಗ ಎಕ್ಸಾಂಪಲ್ ತೊಗೊಳ್ಳಿ, ಈ ಥರ ನೋಡಿ ಈ ಥರ ಹುಕ್ಸ್ ಹಾಕೊಂಬಿಡಿ. ನೋಡಿ ಅದು ಹುಕ್ಸ್ ಅವ್ರು ಹೋಗ್ಬಿಟ್ಟಿದ್ದಾರೆ ಹುಕ್ಸ್ ಬಟ್ಟೆ ನೋಡಿ ಈಗ ಹಾಕಿದ್ದೀನಿ. ಇದು ಏನಾಗುತ್ತೆ ಅಂತಂದರೆ ನೋಡಿ ಇವಾಗ ನಾವೇನಾದರೂ ಆರ್ಮೋಲ್ನ ಜಾಸ್ತಿ ಇದು ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈಗ ಇದು ಸ್ಪೇಸ್ ನಾವು ಜಾಸ್ತಿ ಕೊಟ್ವಿ ಅಂತಂದರೆ ಈ ಬ್ಲೌಸು ಅವರು ಹಾಕ್ಕೊಂಡಾಗ ಈ ಥರ ಹೋಗುತ್ತೆ. ಈ ಥರ ಹೋದಾಗ ಏನುತ್ತೆ, ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಇದು ಬ್ಲೌಸು ಇಗ್ದಷ್ಟು ನಾವು ಇದನ್ನು ಕಡಿಮೆ ಮಾಡ್ತಾ ಬರಬೇಕು. ನಾವು ಈ ಆರ್ಮೋಲ್ ರೌಂಡ್ ಏನು ತೊಗೊಂಡಿರ್ತೀವಿ ಅದನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ಆ ಬಟ್ಟೆ ಎಕ್ಸ್ಟ್ರಾ ಆಗಿರೋದ್ರಿಂದ ಇಲ್ಲಿ ಹಿಂದೆಗಡೆ ಈ ಥರ ಕುಪ್ಪೆ ಬಂದುಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಡೀಪ್ ನೆಕ್ ಬ್ಲೌಸ್ನ ನಾವು ಕಟ್ ಮಾಡಬೇಕಾದ್ರೆ ನಾವಿಲ್ಲೇನು ಮೆಜರ್ಮೆಂಟ್ ತೊಗೊತೀವಿ ಅದನ್ನು 1/4 ಇಂಚು ಕಡಿಮೆ ಮಾಡಿಬಿಟ್ಟು ತೊಗೋಬೇಕು. ನೋಡಿ ಶೋಲ್ಡರಲ್ಲೂ ಅಷ್ಟೇ. ಇವಾಗ ನಾವು ಈ ಅಳತೆಯಲ್ಲಿ ತೊಗೊತೀವಿ ಅಂದ್ಕೊಳ್ರಿ. ಈಗ ನೋಡಿ 6 ಇಂಚಿಗೆ ಅಂತ ತೊಗೊತೀವಿ ಅಂತಂದರೆ
ಇಲ್ಲಿ 6 ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ. ಇಲ್ಲಿಗೆ ಬಂದಾಗ 6 ಇಂಚ್ ಏನಕ್ಕೆ ತೊಗೋಬೇಕು ಅಂತಂದರೆ ನೋಡಿ, ನಾವೀಗ ಹಾಕೊಂಡಾಗ ಬ್ಲೌಸು ಇದು 6 ಇಂಚಿಗಿದೆ ಅಂದರೆ ಇದು ಈ ಥರ ಜಾಸ್ತಿ ಹಿಗ್ಗಲ್ಲ. ಏನು ಅಂದರೆ ಇಷ್ಟರಲ್ಲೇ ಇರುತ್ತೆ. ಅಕಸ್ಮಾತ್ ಹಿಗ್ಗಿದ್ರೂ ಸ್ವಲ್ಪ ಹಿಗುತ್ತೆ, ಬಟ್ ಡೀಪ್ ನೆಕ್ಕಲ್ಲಿ ಆ ಥರ ಆಗೋಲ್ಲ. ನಾವು ಹಿಕ್ಕೊಂಡಾಗೆ ನಾವು ಬ್ಲೌಸ್ ಏನಾದರೂ ಹಾಕೊಂಡಾಗ ಏನಾಗುತ್ತೆ ಈ ಥರ ಹಿಗ್ಗುತ್ತೆ. ಹಾಗಾಗಿ ನಾವು ಯಾವುದೇ ಡೀಪ್ ನೆಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಇದನ್ನು ಡೀಪ್ ನೆಕ್ಕಿಗೆ ಎಷ್ಟು ಅವರು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶೋಲ್ಡ್ರು ಡೀಪ್ ನೆಕ್ಕ ಫಸ್ಟು ಮಾಮೂಲಿ ನೆಕ್ಕ ಅಂತ ಹೇಳಿ ನೋಡ್ಕೊಂಬಿಟ್ಟು ನಾವು ಇದನ್ನು ಶೋಲ್ಡ್ರನ್ನ ಡಿಸೈಡ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಇಲ್ಲಿಂದ ಒಂದು ಸೆಂಟ್ರಿಗೆ ಲೈನ್ ಹಿಡ್ಕೊಂಡು 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮತ್ತು ಇದು ನೋಡಿ, ಇದು ನಾನು ಆವಾಗಲೇ ಹೇಳ್ದಂಗೆ ಚೆಸ್ಟ್ ಸೈಜ್ ಬಂದು 10 ಮತ್ತು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ನೋಡಿ, ಫಸ್ಟು ನಾವು ಇದನ್ನು ಜಾಯಿಂಟ್ ಮಾಡೋದು ಬೇಡ, ಜಾಯಿಂಟ್ ಮಾಡಿಬಿಡಿ. ಇದು ನೋಡಿ, ಈ ಥರ ಜಾಯಿಂಟ್ ಆದಮೇಲೆ ಇದು ಕರ್ವ್ ಸ್ಕೇಲ್ ತೊಗೊಂಡು ಇವಾಗ ನೋಡಿ ಇಲ್ಲೊಂದು ಅರ್ಧ ಇಂಚು ಬಿಟ್ಬಿಟ್ಟು ಇಲ್ಲಿಂದ ಒಂದು 3 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು 3 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು ಇನ್ನು 1/4ಗೆ ಏನು ಮಾರ್ಕ್ ಹಾಕಿದ್ದೀವಿ ಇದು ಈ 3 ಮಾರ್ಕು ಸೇರೋ ಥರ ನೋಡ್ಕೊಳ್ಳಿ. ಈಗ ಆರ್ಮಲ್ ರೆಡಿಯಾಗಿದೆ. ನಾವು ಇದನ್ನು ನಮಗೇನು ಅವ್ರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆ ಮೆಜರ್ಮೆಂಟಿಗೆ ಸರಿ ಹೋಗುತ್ತಾ ನಾವು ಚೆಕ್ ಮಾಡೋಣ. ನೋಡಿ, ಈ ಥರ ಹಾಕ್ಕೊಂಡು ಇಲ್ಲಿಂದ ನಮ್ಮದು ಏನು ಭುಜದ ಹತ್ರ ಸ್ಟಿಚ್ ಮಾಡಿರ್ತಾರೆ ಅಲ್ಲಿಗೆ ಟೇಪ್ ಇಟ್ಕೊಂಡು ನೋಡಿ ಈ ಥರ ಕೊಟ್ಕೊಂಬರ್ಬೇಕು. ನೋಡಿ, ಇವಾಗ ಇದು 9:15 ಬರ್ತಾಯಿದೆ. ಇವಾಗ ನಮಗೇನಾದರೂ ಇದು 9:15 ಬಂದಿದೆ ಅಂತಂದರೆ ನಾವು ಈಗ ಮಾರ್ಕ್ ಹಾಕಿರೋ ಆರ್ಮೋಲು ಮತ್ತು ಅವ್ರು ಮೆಜರ್ಮೆಂಟಿಗೆ ಕೊಟ್ಟಿರೋ ಆರ್ಮೋಲ್ ಎರಡೂ ಕರೆಕ್ಟಾಗಿದೆ ಅಂತ ಒಂದ್ಸಲ ನಾವು ಇವಾಗ ಅದನ್ನು ಚೆಕ್ ಮಾಡೋಣ. ನೋಡಿ, ಫಸ್ಟ್ ಇಲ್ಲಿ ನಾವು ಒಂದು 1/2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಬಿಡೋಣ. ಈ ಥರ ಮಾರ್ಕ್ ಹಾಕಿದಾದ್ಮೇಲೆ ಅಲ್ಲಿ ನಾವೆಲ್ಲಿ ಮಾರ್ಕ್ ಹಾಕಿರ್ತೀವೋ ಅಲ್ಲಿಂದ ಈ ಥರ ನೋಡಿ ಚೆಕ್ ಮಾಡ್ಕೊಂಡ್ಬಂದರೆ ಕರೆಕ್ಟಾಗಿದೆ. ಈ ಒಂದು ಲೈನ್ ಮಾತ್ರ ಕಡಿಮೆ ಆಗ್ತಿದೆ. ಇಲ್ಲಿ ಮಿನಿಮಮ್ 1/4 ಇಂಚು ಎಕ್ಸ್ಟ್ರಾ ಕಡಿಮೆ ಆದರೆ ಏನೂ ತೊಂದರೆ ಆಗೋಲ್ಲ. ಈಗ ನಾವು ಹಾಕಿರೋ ಆರ್ಮೋಲ್ ರೌಂಡು ಮೆಜರ್ಮೆಂಟು ಕರೆಕ್ಟಾಗಿದೆ. ನಾವಿವಾಗ ಇದನ್ನು ಯಾವ ಥರ ಇದೆಯೋ ಆ ಥರ ಕಟ್ ಮಾಡೋಣ. ಮತ್ತು ನೋಡಿ, ಇಲ್ಲಿ ನಮಗೇನು ಈ ವೇಸ್ಟ್ ಮೆಜರ್ಮೆಂಟ್ ಬಂದಿದೆ ಇದನ್ನು ಈ ಥರ ಇಟ್ಕೊಂಡು ಇದನ್ನು ಈ ಥರ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಹಾಕಬೇಕು. ಸ್ಟಿಚ್ ಆದಮೇಲೆ 3.5 ಇಂಚಿಗೆ ಹಾಕಬೇಕು. ಹಾಗಾಗಿ ನಾವು ಸ್ಟಿಚಿಂಗ್ ಒಳಗಡೆ ಹೋಗೋದ್ರಿಂದ ನೋಡಿ 4 ಇಂಚಿಗೊಂದು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಲೈನ್ ಹೇಳ್ಕೊಳ್ಳಿ. ಇವಾಗ ನಾವು 1 ಇಂಚ್ ಏನಿಲ್ಲಿ ಮೆಜರ್ಮೆಂಟಿಗೆ ಮಾರ್ಜಿನ್ ಕೊಟ್ಟಿದ್ದೀವಿ ಅದನ್ನು ನಾವು ಆ ಕಡೆ ಈ ಕಡೆ ಎರಡೂ ಕಡೆ ಡಿವೈಡ್ ಮಾಡಬೇಕು. ನೋಡಿ, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ನೋಡಿ, ಈ ಥರ ಹಾಕ್ಬಿಟ್ಟು ನಾವಿವಾಗ ಇದನ್ನು ಕಟ್ ಮಾಡೋಣ. ಫ್ರೆಂಡ್ಸ್, ಇದೇನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ 1 ಅಲ್ಲ 2 ಸಲ ವೀಡಿಯೋನ ರಿಪೀಟ್ ಮಾಡಿ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ, ಅದು ಆಗದೆ ಇರೋ ಥರ ಯಾವ ಥರ ಸ್ಟಿಚ್ ಮಾಡಬೇಕು ಅಂಥೇಳಿ ನಾನು ಇಲ್ಲಿ ಕಟ್ಟಿಂಗಲ್ಲಿ ಏನು ನಿಮಗೆ ತೋರಿಸ್ತಾ ಇಲ್ಲ. ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದನ್ನು ಶೋಲ್ಡರ್ ಜಾರದೇ ಇರೋ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ಈಗ ಇದು ಕಟ್ ಮಾಡಿದ್ದಾದಮೇಲೆ ನೋಡಿ, ನಾನಿವಾಗ ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಜಿನ್ ಹಾಕ್ಕೊತೀನಿ. ಈಗ ನೆಕ್ಸ್ಟು ನಾವು ಸ್ಲೀವ್ ಕಟ್ ಮಾಡ್ಕೊಂಬಿಡೋಣ.